ನಮಸ್ಕಾರ ಬಂಧುಗಳೇ, ನಾನೀಗ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ಮಹಾಕುಂಭಮೇಳ ಉತ್ಸವದ ಈ ಸಂಗಮದ ತಟದಲ್ಲಿದ್ದೇನೆ. ಒಂದು 2 ಗಂಟೆ ಮುಂಚಿತವಾಗಿ ನಮ್ಮ ಬೆಂಗಳೂರಿನಿಂದ ಒಬ್ಬ ಸರ್ ಇದ್ದಾರೆ. ಅವರು ನನಗೆ ಕಾಲ್ ಮಾಡಿ ನೋಡಿ ನಾವು ಅಲ್ಲಿ ಬರಬೇಕಾಗಿದೆ, ನಮಗೆ ಒಂದು ಇರಲಿಕ್ಕೆ ಏನಾದರೂ ವ್ಯವಸ್ಥೆ ನಿಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿದರು. ಆಗ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ. ಆದರೆ ಒಂದು 3 ದಿನದ ಹಿಂದೆ ಇತ್ತೀಚೆಗೆ 3-4 ದಿನದ ಹಿಂದೆ ಎಲ್ಲ ಸರ್ವೇ ಸಾಮಾನ್ಯ ರೀತಿಯಲ್ಲಿ ನಡೀತಾ ಇತ್ತು. 3/4 ಕಿಲೋಮೀಟ್ರು 1 ಕಿಲೋಮೀಟ್ರಿಗೆ 10 ರೂಪಾಯಿ ಅಂದರೆ ಸೇರ್ ಆಟೋನಲ್ಲಿ ಹೋಗ್ತಿತ್ತು. ಇವತ್ತಿನ ದಿನ ಈಗ ನೋಡಿದರೆ ನೀವು ಒಬ್ಬರಿಗೆ ಏನಿದ್ರು 100 ರೂಪಾಯಿ ತಗೊಳ್ತಾ ಇದ್ದಾರೆ. 10 ರೂಪಾಯಿ ಇದ್ದ ಜಾಗದಲ್ಲಿ 100 ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಒಂದು. ಇಲ್ಲಿ ಪ್ರಯಾಗರಾಜ್ನಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಏನಂದರೆ, ಒಂದು ಸರ್ಕಾರದಿಂದ ಟೆಂಟ್ ಸಿಟಿ ಇದೆ ಮತ್ತು ವೈಯಕ್ತಿಕವಾಗಿ ಅವರು ಪರ್ಸ್ನಲ್ ಕೂಡ ಟೆಂಟ್ ಸಿಟಿಗಳನ್ನು ಮಾಡ್ಕೊಂಡಿರುವಂಥದ್ದು ಒಂದಾದರೆ, ಮತ್ತು ಧರ್ಮಶಾಲೆಗಳಿದೆ ಮತ್ತು ಹೋಮ್ ಸ್ಟೇಗಳಿದೆ ಮತ್ತು ಲಾಡ್ಜ್ಗಳಿದ್ದಾವೆ. ಈ ಹೋಮ್ ಸ್ಟೇ, ಲಾಡ್ಜ್ಗಳು, ಟೆಂಟ್ ಸಿಟಿ ಇವೇನೇ ಇದ್ರೂ ಕೂಡ ಈ ಒಂದು 4-5 ದಿನ ಹಿಂದೆ ಏನಿದೆಯಲ್ಲ ಎಲ್ಲ ಸರ್ವೇ ಸಾಮಾನ್ಯ ರೀತಿಯಲ್ಲಿ ವ್ಯವಹಾರ ನಡೀತಾ ಇತ್ತು. ಈಗ ಒಂದು 4 ದಿನದಿಂದ ಇತ್ತೀಚೆಗೆ ಇಷ್ಟು ಜನಗಳು ವಿಪರೀತವಾಗಿ ಬರೋದರಿಂದ ಯದ್ವಾ ತದ್ವಾ ದರವನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ಯಾಕೆ, ಮೊದಲೇದಾಗಿದ್ದು ಬಂದಿರುವಂಥದ್ದು ವಿಮಾನಯಾನದಿಂದ ಅಂತ ಹೇಳ್ಬೋದು. ಸುಮಾರು 4-5 ದಿನಗಳ ಹಿಂದೆಯೇ ನನ್ನ ಸ್ನೇಹಿತ ಮುಂಬೈಯಿಂದ ಬರಬೇಕಾಗಿದೆ. ಆತ ನನ್ನ ಬಗ್ಗೆ ಟ್ರೈನ್ ವಿಷಯವಾಗಿ ಮಾಹಿತಿ ಕೇಳಿದರು. ಆಗ ನಾನು ಕೆಲ ರೈಲ್ ಬಗ್ಗೆ ಮಾಹಿತಿಯನ್ನು ಹೇಳಿದೆ, ಆದರೆ ಬುಕಿಂಗ್ ಅವೈಲೇಬಿಲಿಟಿ ಇಲ್ಲ. ಹಾಗಾಗಿ ಆತ ನಾನು ಪ್ಲೇನ್ ಮುಖಾಂತರ ಬರ್ತೀನಿ, ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಿದರು. ಸರಿ, ಪ್ಲೇನಲ್ಲಿ ನೋಡೋಕೆ ಹೋದ್ರೆ 6,000 ರೂಪಾಯಿ ಇದ್ದ ಜಾಗದಲ್ಲಿ 25,000 ರೂಪಾಯಿ ಆಗಿದೆ. ಓಕೆ, ಇದು ಯಾವಾಗಿಂದ 5 ದಿನದ ಹಿಂದೆ. ಈಗ ಅಂದರೆ ನಿನ್ನೆ ಕಥೆನಲ್ಲಿ ಪ್ರವಚನದಲ್ಲಿ ಗುರುಜಿ ಬಾಪೂಜಿಯವರು ಹೇಳಿದರು, ಅವರಿಗೆ ಯಾರೊಬ್ಬರು ಕಾಲ್ ಮಾಡಿ ಹೇಳಿರುವಂಥದ್ದು, ಅವರು ಇಲ್ಲಿ ಬರಬೇಕಂತ ಅಂದರೆ 40,000 ರೂಪಾಯಿ ಆಗಿದೆ. ಯಾವ ಜಾಗದಲ್ಲಿ 6,000-7,000 ರೂಪಾಯಿ ಇದ್ದ ಜಾಗದಲ್ಲಿ 40,000 ರೂಪಾಯಿ ವಿಮಾನ ದರ ಆಗಿದೆ. ಅದಾಗಿ ಮತ್ತೆ 1 ಗಂಟೆಯಲ್ಲಿ 50,000 ರೂಪಾಯಿ ದರ ಜಾಸ್ತಿ ಆಗಿದೆ. ಅಂದರೆ ಮತ್ತೆ 10,000 ರೂಪಾಯಿ ಜಾಸ್ತಿಯಾಗಿ ಒಟ್ಟು 50,000 ರೂಪಾಯಿ ವಿಮಾನಯಾನದಾಗಿದೆ. ನಾನು ನಿನ್ನೆ ಈ ಬೋಟ್ ಇದೆಯಲ್ಲ, ಬೋಟೆಲ್ಲ ತುಂಬಿ ಓಡಾಡ್ತಾನೆ ಇದ್ದಾವೆ. ರೇಟ್ ಎಷ್ಟು ಏರಿದ್ರೂ ಕೂಡ ಅದೇನು ಜನಗಳು ಮಾತ್ರ ಯಾವ ಬೋಟು ಕೂಡ ಖಾಲಿ ಇಲ್ಲ. ಅಂದರೆ ಅಷ್ಟು ಜನಗಳು ಬರ್ತಾ ಇದ್ದಾರೆ. ಏನು ಉತ್ತರ ಪ್ರದೇಶ ಸರ್ಕಾರ ಏನಿದೆಯಲ್ಲ, ಈ ಉತ್ತರ ಪ್ರದೇಶ ಸರ್ಕಾರ ಸುಮಾರು ಒಂದು 40 ಕೋಟಿ ಜನಸಂಖ್ಯೆ ಬರಬಹುದು ಅಂತ ಒಂದು ಪ್ಲಾನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದರು. ಅಂದರೆ ಜನವರಿ 14ರಿಂದ ಫೆಬ್ರವರಿ 26 ಮಧ್ಯದಲ್ಲಿ ಸುಮಾರು ಒಂದು 40 ಕೋಟಿ ಜನಸಂಖ್ಯೆ ಇಲ್ಲಿ ಬರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಆ ಅಂದಾಜು ಕೂಡ ತಪ್ಪಾಗಿ ಹೋಗಿದೆ. ತಪ್ಪಾಗಿ ಏನಂದರೆ ಅದಕ್ಕಿಂತ ಅಧಿಕ ಮಾತ್ರವಾಗಿ ಜನಗಳು ಬರ್ತಾ ಇದ್ದಾರೆ. ತುಂಬ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಉತ್ತರ ಪ್ರದೇಶದ ಸರ್ಕಾರ ಎಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ಟೆಂಟ್ಗಳನ್ನು ತಯಾರು ಮಾಡಿದ್ದಾರೆ ಅಂದರೆ, ಸುಮಾರು 1ರಿಂದ 25 ಸೆಕ್ಟರ್ ರೀತಿಯಲ್ಲಿ ಇದನ್ನು ವಿಭಾಗಿಸಲಾಗಿದೆ. ಯಮುನಾ ನದಿಯ ತಟದಲ್ಲಿ ಮತ್ತು ಗಂಗಾ ನದಿಯ ತಟದಲ್ಲಿ, ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ 2 ಕಡೆಗೆ. ಮತ್ತು ಈ 2 ನದಿಗಳ ಮಧ್ಯೆ ಪುಲ್ಟನ್ ಬ್ರಿಡ್ಜ್ ಅಂತ ಹೇಳ್ತಾರೆ. ನಾನೀಗ ತೋರಿಸ್ತೀನಿ, ಒಂದು ನಿಮಿಷ. ನೀವು ನೋಡ್ತಾ ಇದ್ದೀರಲ್ಲ, ಈ ಪುಲ್ಟೌನ್ ಬ್ರಿಡ್ಜ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಸುಮಾರು ಕನಿಷ್ಠ 1 ಕಿಲೋಮೀಟರ್ವರೆಗಿದೆ. ಅಂದರೆ ಯಾವಾಗ ಸಂಗಮದ ಆಗಿ ಅದು ಮುಂಬರುವಂಥ ನದಿಗಳ ಏನಿದೆಯಲ್ಲ, ಅದು ಸುಮಾರು 1 ಕಿಲೋಮೀಟರಷ್ಟು ಉದ್ದವಾಗಿದೆ. ಈ ರೀತಿಯಾಗಿ ಒಟ್ಟು ಸುಮಾರು 30 ಪಲ್ಟೂನ್ ಬ್ರಿಡ್ಜ್, ಅಂದರೆ ಕ್ಯಾಪ್ಸುಲ್ ಬ್ರಿಡ್ಜ್ ಅಂತ ಹೇಳ್ಬೋದು. ನಾವು ಟ್ಯಾಬ್ಲೆಟ್ ತೊಗೊಂಡಾಗ ಕ್ಯಾಪ್ಸುಲ್ ಇರುತ್ತಲ್ಲ, ಆ ಆಕಾರದಲ್ಲಿ ಇರುವಂಥ ಈ ಟ್ಯೂಬ್ಗಳಿದ್ದಾವಲ್ಲ, ಕಬ್ಬಿಣದ ಟ್ಯೂಬ್ ಇದೆ, ಅದರಲ್ಲಿ ವಾಯು ಇರುತ್ತೆ, ಗಾಳಿ ಇರುತ್ತೆ. ಅದು ನೀರಿಗೆ ಕೂಡ ಮುಳುಗದೇ ಇರೋ ರೀತಿಯಲ್ಲಿ ಅದನ್ನು ಭಿನ್ನವಾದ ವಿಶೇಷವಾದ ರೀತಿಯಲ್ಲಿ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಸುಮಾರು 30 ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಈ ಬದಿಯಿಂದ ಆ ಬದಿಗೆ, ಆ ಬದಿಯಿಂದ ಈ ಬದಿಗೆ ಬರಲಿಕ್ಕೆ ಮಾಡತಕ್ಕಂಥ ವ್ಯವಸ್ಥೆ. ಮತ್ತು ನೋಡಿ, ಒಂದು ಸೆಕ್ಟರ್ ಸುಮಾರು 1.5 ಕಿಲೋಮೀಟರ್ ಉದ್ದ ಇರುವಂಥದ್ದು, ಅಂದರೆ ಅಷ್ಟು ಚೌಕಾಕಾರದಲ್ಲಿ ವಿಸ್ತೀರ್ಣ ಹೊಂದಿರುವಂಥದ್ದು.
ಆ ಲೆಕ್ಕ ನೋಡಿದರೆ 40 ಕಿಲೋಮೀಟರ್ ವಿಸ್ತೀರ್ಣದ ಒಂದು ವ್ಯವಸ್ಥೆ ಅಂದರೂ ತಪ್ಪಾಗಲಿಕ್ಕಿಲ್ಲ ನೋಡಿ. ಕುಂಭಮೇಳದಲ್ಲಿ ತುಂಬ ಕಾಲು ತುಳಿತಕ್ಕಾಗುತ್ತಾರೆ ಅಂತ ನಿಜ, ಆದರೆ ಅಲ್ಲಿ ಜಾಗ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಅದೆಲ್ಲ ಆಗತ್ತೆ, ಸಂಭವಿಸುತ್ತೆ. ಆದರೆ ಇಲ್ಲಿ ಎಷ್ಟು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಒಂದು ಮೂಲ ಸೌಕರ್ಯವಾಗಿರ್ತಕ್ಕಂಥ ಏನು ಶೌಚಾಲಯಗಳಾಗ್ಬೋದು, ಮೂತ್ರ ಮಾಡುವಂಥ ಏನು ಜಾಗಗಳಾಗ್ಬೋದು, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಆಗ್ಬೋದು, ಎಲ್ಲೆಂದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಮತ್ತು ಎಲ್ಲೆಂದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾಕೆಂದರೆ ಜನ ಅಷ್ಟು 40 ಕೋಟಿಯ ಜನಸಂಖ್ಯೆಯ ಒಂದು ಆಧಾರದ ಮೇಲೆ ಇದನ್ನು ಮಾಡಿರುವಂಥದ್ದು. ಆದರೆ ಈಗ ಕಳೆದ ನಿನ್ನೆ ನನಗೆ ಸಿಕ್ಕ ರಿಪೋರ್ಟ್ ಪ್ರಕಾರ 10 ಕೋಟಿ ಜನಸಂಖ್ಯೆ ಈಗಾಗಲೇ ಬಂದು ಸ್ನಾನ ಮಾಡಿ ಹೋಗಿದ್ದಾರೆ. ಅಂದರೆ ಇವತ್ತಿನ ರಿಪೋರ್ಟ್ ಇನ್ನೂ ಅಧಿಕ ಆಗಿದೆ, ಜಾಸ್ತಿ ಆಗಿದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಬಂಧುಗಳೇ, ಜನವರಿ 14ರಿಂದ ಫೆಬ್ರವರಿ 26ರವರೆಗೆ ಇದು ವಿಶೇಷ ಮುಹೂರ್ತವಾಗಿರುವಂಥ ಈ ಮಹಾಕುಂಭ. ಆದರೆ ಜನವರಿ 14 ಮತ್ತು ಜನವರಿ 29, ಫೆಬ್ರವರಿ 3, ಫೆಬ್ರವರಿ 13, ಫೆಬ್ರವರಿ 26 ಈ ದಿನಾಂಕಗಳಿದೆಯಲ್ಲ, ಈ ದಿನಾಂಕಗಳ ಒಂದು 2-3 ದಿನಗಳ ಏನು ಮುಂಚಿತವಾಗಿ ತುಂಬ ಗದ್ದಲ, ತುಂಬ ಜನಸಂಖ್ಯೆ ಬರುವಂಥದ್ದು. ಯಾಕಂದರೆ ವಿಶೇಷವೇನೋ ಹೌದು, ವಿಶೇಷದಲ್ಲಿ ವಿಶೇಷ ಅಂದುಕೊಂಡು ಜನಗಳು ಈ ಒಂದು ಮುಹೂರ್ತಕ್ಕೆ ಹೆಚ್ಚು ಜನಗಳು ಬರ್ತಾ ಇರೋಂಥದ್ದು. ನನ್ನ ಹೇಳಿಕೆ ಇಷ್ಟೇ ಬಂಧುಗಳೇ, ಇಲ್ಲಿ ತುಂಬ ಗದ್ದಲ ಅಂದರೆ ಜನಸಂಖ್ಯೆ ಅತಿಯಾಗಿ ಬರುವಂಥದ್ದು ಬರ್ತಾ ಇದೆ. ಆದರೆ ಬರಲಿ, ನೀವು ಬಂದು ಸ್ನಾನ ಮಾಡಿಕೊಳ್ಳಿ. ಯಾಕಂದರೆ ಈ ಪುಣ್ಯ ಘಟ್ಟವನ್ನು ಯಾರೂ ಕಳೆದುಕೊಳ್ಳಬೇಡಿ. ಏನೇ ಗದ್ದಲವಿದ್ದರೂ ಬನ್ನಿ, ಸ್ನಾನ ಮಾಡಿ. ಆದರೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾತ್ರ ಸ್ವಲ್ಪ ವಿಚಾರ ಮಾಡಿ. ಯಾವ ಜಾಗದಲ್ಲಿ 100 ರೂಪಾಯಿ ಇತ್ತು ನೋಡಿ, ಸರ್ಕಾರದಿಂದ ಅಲ್ಲಿ 100 ರೂಪಾಯಿ ಏನು ಒಂದು ಕಾಟ್ ಬೆಡ್ಡಿನ ವ್ಯವಸ್ಥೆ ಇದೆ, ಆದರೆ ಅದು ಬುಕಿಂಗ್ ವ್ಯವಸ್ಥೆ ಇಲ್ಲ. ಮುಂಚೆ ಯಾರು ಬರ್ತಾರೋ ಅವರಿಗೆ, ಹಾಗಾಗಿ ಅವೆಲ್ಲ ತುಂಬಿ ಹೋಗಿದ್ದಾವೆ. ಮತ್ತು ನಾನು ಹೊರಗಡೆ ಹೋಗಿ ಕೇಳಿದರೆ 10,000 ರೂಪಾಯಿವರೆಗೂ ಕೂಡ ಇರುವಂಥದ್ದು. ಸೊ ಹಾಗಾಗಿ ಏನು ನದಿಯ ಮಧ್ಯದಲ್ಲಿ ಹೋಗಿ ಬರಲಿಕ್ಕೆ ಸಾಮಾನ್ಯವಾಗಿ ಅಲ್ಲಿ ದರ ಇದ್ದಿದ್ದು 70ರಿಂದ 80 ರೂಪಾಯಿ ಇದೆ. ಆದರೆ ಈಗ ಒಂದು ಬಾರಿ ಹೋಗಿ ಬರಲಿಕ್ಕೆ 500 ರೂಪಾಯಿ ಕೇಳ್ತಾ ಇದ್ದಾರೆ. ನಿನ್ನೆ ಕೇಳಿದ್ದು, ಇವತ್ತೇನು ನನಗೆ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಬಾಯಿಗೆ ಬಂದ ಹಾಗೆ ದರವನ್ನು ಹೇಳ್ತಾ ಇದ್ದಾರೆ. ತುಂಬ ದರವನ್ನು 10 ಪಟ್ಟು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ಇಲ್ಲಿ ಬಂದು ನೀವು ಪ್ಲಾನಿಂಗ್ ಮಾಡೋದಾದರೆ ದಯಮಾಡಿ ಬರಬೇಕು ನೀವು. ಯಾಕಂದರೆ ಬಂದು ನಾವು ಸನಾತನ ಧರ್ಮೀಯರು ನಮ್ಮ ಧರ್ಮದ ಆಚರಣೆಯನ್ನು ಒಗ್ಗೂಡಿಸ್ಕೋಬೇಕಾಗಿದೆ. ಸೊ ಹಾಗಾಗಿ ಮತ್ತು ಈ 144 ವರ್ಷಕ್ಕೆ ಒಮ್ಮೆ ಬರುವ ಈ ಮಹತ್ತರ ಒಂದು ಏನು ಅದ್ಭುತವಾದ ಮಹಾಕುಂಭದ ಮುಹೂರ್ತದಲ್ಲಿ ನಾವು ಪುನೀತರಾಗೋಣ. ಮತ್ತು ನಾವು ಇಲ್ಲಿ ನೀವು ಪ್ಲಾನ್ ಮಾಡಿಕೊಂಡ್ರೆ ಇಲ್ಲಿಂದ ವಾರಣಾಸಿಗೆ ಹೋಗ್ಬೋದು ಮತ್ತು ಅಯೋಧ್ಯೆಗೂ ಕೂಡ ಹೋಗ್ಬೋದು. ಅಲ್ಲಿ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಏನೇ ಜಾಸ್ತಿ ಆದರೂ ಕೂಡ ಅಲ್ಲಿ ಯಾವಾಗಲೂ ವಾರಣಾಸಿನಲ್ಲಿ ಜನಸಂಖ್ಯೆ ಯಾವಾಗಲೂ ಬರ್ತಾನೆ ಇರ್ತಾರೆ. ಹಾಗಾಗಿ ಅಲ್ಲಿ ಒಂದು ರೀತಿಯ ವ್ಯವಸ್ಥಿತ ಇರುವಂಥದ್ದು. ಹಾಗಾಗಿ ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಕೂಡ ವಸತಿಯನ್ನು ಮಾಡಬಹುದು. ಹಾಗಾಗಿ ಇಲ್ಲಿ ಉಳ್ಕೊಳ್ಳೋಕ್ಕಾಗದಿರೋ ಚಿಂತೆ ಇಲ್ಲ. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಹನುಮಾನ್ ದರ್ಶನ ಮಾಡಿ, ಭರದ್ವಾಜ ಮುನಿ ಆಶ್ರಮ ನೋಡಿ, ನಂತರದಲ್ಲಿ ಏನು ಅದರ ಮಹದೇವ ಮಂದಿರ ದರ್ಶನ ಮಾಡಿ, ಅಕ್ಷಯವಟ, ಪ್ರಯಾಗರಾಜ ಈ ಬದಿಯಲ್ಲಿ ಅರೇಲ್ ಪ್ರದೇಶ ಅಂತಿದೆ, ಆ ಬದಿಯಲ್ಲಿ ಝೂಸಿ ಇದೆ. ಆ ಭಾಗ 3 ಭಾಗಗಳು ಇದ್ದಾವೆ. ಅದು ಕಿಲ್ಲಾ ಘಾಟ್ ಅಂತ ಕೂಡ ಹೇಳ್ತಾರೆ. ಈ ಅರೇಲ್ ಘಾಟ್ನಲ್ಲಿ ಬಂದರೆ ನೀವು ಆರಾಮಾಗಿ ಆ ಭಾಗಕ್ಕಿಂತ ಈ ಭಾಗದಲ್ಲಿ ಕಡಿಮೆ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿ ಬಂದು ಸ್ನಾನ ಮಾಡಿಕೊಂಡ್ರೆ ಆಯಿತು. ಮತ್ತು ನೀವು ಅಂದ್ಕೋಬೋದು ನಾವು ಇಲ್ಲಿ ಸ್ನಾನ ಮಾಡಬಾರ್ದು, ಮಧ್ಯದಲ್ಲೇ ಮಾಡಬೇಕು, ಆ ಥರ ಏನೂ ಇಲ್ಲ. ಶ್ರೀಮದ್ ಭಾಗವತದಲ್ಲಿ 4-5 ದಿನದ ಹಿಂದೆ ನಾನು ಪ್ರವಚನದಲ್ಲಿ ಕೇಳಿದ್ದೇನೆ, ನೀವು ಕೇವಲ ದೂರದಿಂದ ಆ ಸಂಗಮದ ದರ್ಶನ ಮಾಡಿದ ಮಾತ್ರದಿಂದಲೇ ಆ ಫಲ ಪ್ರಾಪ್ತಿಯಾಗೋದು ಅಂತ ಹೇಳಲಾಗಿದೆ. ಅದಕ್ಕನುಗುಣವಾಗಿ ಹಿಂದೂ ಯೂನಿವರ್ಸಿಟಿಯ ವಾರಣಾಸಿಯಲ್ಲಿರ್ತಕ್ಕಂಥ ಹಿಂದೂ ಯೂನಿವರ್ಸಿಟಿಯ ಅವರ ಒಂದು ರಿಸರ್ಚ್ ರಿಪೋರ್ಟ್ ಏನಾಗಿದೆ ಅಂದರೆ, ಯಾರೆಲ್ಲ ನದಿಯ ಈ ಸಂಗಮದ ತಟದಲ್ಲಿ ಇರುವಂಥದ್ದು ಅವರಿಗೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವಂಥದ್ದು, ಅಂದರೆ ಆರೋಗ್ಯದಾಯವಾಗಿ ಇರುವಂಥದ್ದು. ಸೊ ಇದನ್ನು ಏನು ನಮ್ಮ ರಿಪೋರ್ಟಲ್ಲಿ ಬಂದಿರುವಂಥದ್ದು, ಇದು ವೈಜ್ಞಾನಿಕವಾಗಿ ಇರುವಂಥದ್ದು ಮತ್ತು ಆಧ್ಯಾತ್ಮಿಕವಂತೂ ಅದು ಹೇಳುತ್ತಿರೋದು ಅನನ್ಯ ಅತುಲ್ಯ ಅಂತ ಕೂಡ ನಾವು ಹೇಳ್ಬೋದು. ನಾರಾಯಣ ಪಾಂಡುರಂಗ.